ಶುಭೋದಯ ವೀಕ್ಷಕರೇ, ಬೃಹತ್ ಜಾತಕಂ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಕಾವ್ಯ ಆಚಾರ್. ಎಂದಿನಂತೆ ಇಂದಿನ ದಿನದ ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಹಾಗೆ ಧಾರ್ಮಿಕ ಚಿಂತನೆಯ ಬಗ್ಗೆ ತಿಳಿಸ್ಕೊಡೋದಕ್ಕೆ ಶ್ರೀ 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 ಆಚಾರ್ಯ ಗುರೂಜಿಯವರು ಕಾರ್ಯಕ್ರಮದಲ್ಲಿದ್ದಾರೆ. ಅವರನ್ನು ಬರಮಾಡಿಕೊಳ್ತಾ ಕಾರ್ಯಕ್ರಮ ಶುರು ಮಾಡ್ತಾ ಹೋಗೋಣ. ಗುರುಗಳೇ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಅಸ್ಮದ್ಗುರುಭ್ಯೋ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಆಪದಾಮಪಹರ್ತಾರಂ ಧಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋರ್ಭೂಯೋ ನಮಾಮ್ಯಹಂ. ಮನೋಜವನ್ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾನ್ ವರಿಷ್ಠನ್ ವಾತಾತ್ಮಜನ್ ವಾನರ್ಯೂಥ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಜೈ ಶ್ರೀಮನ್ನಾರಾಯಣ. ಗುರುಜಿಯವ್ರನ್ನ ಬರಮಾಡಿಕೊಂಡಿದ್ದಾಯ್ತು. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಜಿಯವರು ತಿಳಿಸ್ಕೊಡ್ತಾರೆ. ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳನ್ನೇ ನಾವು ಪಂಚಾಂಗ ಅಂತ ಹೇಳುವಂಥದ್ದು. ತಿಥಿರ್ವಿಷ್ಣುಸ್ತರಾವಾರೋ ನಕ್ಷತ್ರಂ ವಿಷ್ಣುರೇವ ಚ ಯೋಗಶ್ಚ ಕರಣಂಚೈವ ಸರ್ವಂ ವಿಷ್ಣುಮಯಂ ಜಗತ್ತು. ಯಾವ ಒಬ್ಬ ಮನುಷ್ಯ ಪ್ರಾತಃ ಕಾಲಗಳಲ್ಲಿ ದಿನನಿತ್ಯವೂ ಕೂಡ ಈ ಪಂಚಾಂಗಗಳನ್ನು ಶ್ರವಣವನ್ನು ಮಾಡ್ತಾರೆ, ಅಂದರೆ ಕೇಳಿಸ್ಕೊಳ್ತಾರೆ, ಹಾಗೆ ಪಠಣವನ್ನು ಮಾಡ್ತಾರೆ, ಅವರಿಗೆ ಅನೇಕ ಫಲಗಳು ಸಿಗುತ್ತೆ. ಆ ದಿನ ಅಭೀಷ್ಟ ಸಿದ್ಧಿ ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದೆಲ್ಲವೂ ಕೂಡ ಇರುತ್ತೆ. ಇವತ್ತು ಕ್ರೋಧಿನಾಮ ಸಂವತ್ಸರ ಇರುವಂಥದ್ದು. ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು, ಫಾಲ್ಗುಣ ಮಾಸ. ಫಾಲ್ಗುಣ ಮಾಸದ ಶುಕ್ಲ ಪಕ್ಷದ ಚತುರ್ದಶಿ ತಿಥಿ, ಅಂದರೆ 14ನೇ ದಿವಸ ಚತುರ್ದಶಿ ತಿಥಿ ಶುಕ್ಲ ಪಕ್ಷದಲ್ಲಿ ನಾವಿದ್ದೇವೆ. ಇನ್ನು ಗುರುವಾರ ಬಂದಿರುವಂಥದ್ದು ಪುಬ್ಬ ನಕ್ಷತ್ರ, ಧೃತಿ ಯೋಗ, ವಣಿಜ ಕರ್ಣವನ್ನು ಕೂಡ ನಾವು ಈ ಪಂಚಾಂಗಗಳಲ್ಲಿ ತಿಳ್ಕೊಬೋದಾಗಿದೆ. ಇದರ ಜೊತೆ ನಿತ್ಯವೂ ಕೂಡ ನಾವು ರಾಹುಕಾಲ, ಗುಳಿಕ ಕಾಲ ಮತ್ತು ಯಮಗಂಡ ಕಾಲಗಳ ಬಗ್ಗೆ ಕೂಡ ನಾವು ತಿಳ್ಕೊಬೇಕಾಗುತ್ತೆ. ಯಾಕಂದರೆ ಯಾವುದೇ ಒಂದು ಯಮಗಂಡ ಕಾಲಗಳಲ್ಲಿ ಆಗಲಿ ಅಥವಾ ರಾಹುಕಾಲಗಳಲ್ಲಿ ಆಗಲಿ ಶುಭ ಪ್ರಯಾಣಗಳನ್ನು ಮಾಡಬಾರ್ದು ಅಥವಾ ಶುಭ ಕಾರ್ಯಗಳನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳುತ್ತೆ. ಈ ದಿನ ರಾಹುಕಾಲವನ್ನು ನೋಡಿದಾಗ ಮಧ್ಯಾಹ್ನ 1:59 3:29 ಈ ದಿನ ನಾವು ರಾಹುಕಾಲವನ್ನು ನೋಡ್ಬೋದು. ಇನ್ನು ಯಮಗಂಡ ಕಾಲ 6:29 7:59 ಈ ದಿನ ಯಮಗಂಡ ಕಾಲವನ್ನು ಕೂಡ ನೋಡ್ಬೋದು. ಇನ್ನು ಗುಳಿಕ ಕಾಲವನ್ನು ನೋಡಿದಾಗ 9:29 10:59 ಈ ದಿನ ನಾವು ಗುಳಿಕ ಕಾಲವನ್ನು ಕೂಡ ನೋಡ್ಬೋದಾಗಿದೆ. ಇನ್ನು ಬ್ರಾಹ್ಮಿ ಮುಹೂರ್ತ ನೋಡಿ, ಜಪತಪ ಹೋಮಗಳನ್ನು ಮಾಡ್ಕೊಳ್ಳೋರಿಗೆ ಯಾವುದೋ ಒಂದು ಮಂತ್ರ ಸಿದ್ಧಿಗೋಸ್ಕರನೂ ಕೂಡ ಈ ಒಂದು ಸಮಯ ತುಂಬ ಶ್ರೇಷ್ಠವಾದಂತಹ ಸಮಯ. ನಾವು ಹಿಂದಿನ ಋಷಿಮುನಿಗಳು ಕೂಡ ಈ ಒಂದು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸಂಧ್ಯಾವಂದನೆಗಳನ್ನಾಗಲಿ ಜಪತಪ ಹೋಮ ಹವನಾದಿಗಳನ್ನಾಗಲಿ ಮಾಡ್ಕೊಳ್ತಾ ಇದ್ರು ಅಂತ ಹೇಳುತ್ತೆ. ಇದರ ಜೊತೆ ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡಿದಾಗ 4:53 5:41 ಈ ದಿನ ಬ್ರಾಹ್ಮಿ ಮುಹೂರ್ತವನ್ನು ನೋಡ್ಬೋದು. ಇನ್ನು ದಿನದ ಸೂರ್ಯೋದಯ ಮತ್ತು ಸೂರ್ಯಾಸ್ತಮ ನೋಡಿ, ಯಾಕಂದರೆ ಸೂರ್ಯೋದಯವನ್ನು ಅವಶ್ಯಕವಾಗಿ ತಿಳ್ಕೊಬೇಕು. ಕೆಲವೊಂದು ಶಾಸ್ತ್ರದಲ್ಲಿ ಏನು ಹೇಳ್ತೆ, ಸೂರ್ಯೋದಯಕ್ಕೆ ಮೊದಲು ಕೆಲವೊಂದು ತಂತ್ರಗಳನ್ನಾಗಲಿ ಜಪಗಳನ್ನಾಗಲಿ ಮಾಡ್ಕೊಳ್ಬೇಕು ಅಂತ ಹೇಳುತ್ತೆ. ನಂತರ ಸೂರ್ಯಾಸ್ತಮದ ನಂತರ ಕೆಲವೊಂದು ದೀಪಾರಾಧನೆಗಳನ್ನು ಮಾಡ್ಕೊಳ್ಬೇಕು ಅಂತ ಶಾಸ್ತ್ರ ಹೇಳುವಂಥದ್ದು. ಈ ದಿನ ಸೂರ್ಯೋದಯ 6:29 ಸೂರ್ಯೋದಯವಾದರೆ ಸಂಜೆ 6:30 ಈ ದಿನ ಸೂರ್ಯಾಸ್ತಮವಾಗುವುದನ್ನು ಕೂಡ ನಾವು ನೋಡ್ಬೋದಾಗಿದೆ. ಇಂದಿನ ದಿನದ ಪಂಚಾಂಗ ಹೇಗಿದೆ ಅಂತ ಗುರುಗಳು ತಿಳಿಸ್ಕೊಟ್ರು. ಇನ್ನು ಮುಂದಿನ ಭಾಗದಲ್ಲಿ ನೋಡುವುದಾದ್ರೆ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಗುರುಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಶುಭ ಗುರುವಾರ ಇವತ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾನ್ ಕಾಮಧೇನವೇ. ಗುರುರಾಯರನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಗುರುವಾರ ಪ್ರಾರಂಭ ಮಾಡಬೇಕು. ಯಾಕಂದರೆ ಯಾವಾಗ ಗುರುಗಳ ಆಶೀರ್ವಾದ ನಮ್ಮ ಮೇಲಿರುತ್ತೆ, ನಾವು ಮಾಡತಕ್ಕಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ನಮ್ಮ ಯಶಸ್ಸನ್ನು ಪಡಿಬೋದು. ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದಕ್ಕೆ ಪರಿಹಾರಗಳನ್ನು ಪಡಿಬಹುದಾಗಿದೆ. ಇನ್ನು ದಿನದ ಮೇಷ, ವೃಷಭ, ಮಿಥುನ, ಕಟಕ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಧನಸ್ಸು, ಮಕರ, ಕುಂಭ ಮತ್ತು ಮೀನರಾಶಿಗಳು. ಈ 12 ರಾಶಿಗಳ ಫಲಾನುಫಲಗಳನ್ನು ತಿಳಿಯುವಂಥದ್ದು. ಪ್ರಥಮ ರಾಶಿ ಮೇಷರಾಶಿ. ಈ ದಿನ ಮೇಷರಾಶಿಯವರಿಗೆ ನೂತನ ಕೆಲಸದ ಜವಾಬ್ದಾರಿ ತೆಗೆದುಕೊಳ್ಳಬೇಕಾಗುವುದು ಅಂತ ಹೇಳ್ತಾರೆ. ಯಾರೆಲ್ಲ ಮೇಷರಾಶಿಯವರು ಇರ್ತೀರಾ, ನಿಮಗೆ ಮಾಡುವಂತಹ ಕೆಲಸ ಕಾರ್ಯಕ್ಷೇತ್ರಗಳಲ್ಲಿ ಇನ್ನು ಹೊಸದೊಂದು ಕೆಲಸ ನಿಮ್ಮ ಹೆಗಲೇರುವ ಸಾಧ್ಯತೆ, ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂಥದ್ದು. ಇನ್ನು ವಿದೇಶ ಕೆಲಸಕ್ಕೋಸ್ಕರ ಹೆಚ್ಚು ಪ್ರಯತ್ನ ಮಾಡ್ತೀರಾ ಅಂತ ಹೇಳುವಂಥದ್ದು. ಅಂದರೆ ಯಾರೋ ಒಬ್ಬರು ತುಂಬ ಕನಸು ಕಟ್ಕೊಂಡಿರ್ತಾರೆ, ವಿದೇಶದಲ್ಲಿ ಯಾವುದೋ ಒಂದು ಕೆಲಸ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಂಡಿರುವಂಥದ್ದು, ಅವ್ರಿಗೆ ಈ ದಿನ ಆ ಫಲ ಸಿಗುವಂಥದ್ದು. ಅಂದರೆ ಇವತ್ತು ಜಾಸ್ತಿ ಅದಕ್ಕೆ ಹೆಚ್ಚು ಪ್ರಯತ್ನ ಪಡ್ತೀರಾ ಅಂತ ಇದೆ. ಪ್ರಯತ್ನ ಮಾಡಿ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲನೂ ಕೂಡ ನೀವು ಈ ದಿನ ಪಡಿಬಹುದಾಗಿದೆ. ಇನ್ನು ಇವತ್ತಿನ ಕೆಲಸ ಕಾರ್ಯದಲ್ಲಿ ಗೆಲುವು ಕೂಡ ನಿಮ್ಮದೇ ಅಂತ ಹೇಳ್ತಾ ಇದ್ದು. ನೋಡಿ, ಕಷ್ಟಪಟ್ಟು ಯಾವಾಗ ಪ್ರಯತ್ನಗಳನ್ನು ಮಾಡ್ತೀರಾ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಇವತ್ತಲ್ಲ ನಾಳೆ ಪ್ರತಿಫಲವನ್ನು ನೀವು ಅಪೇಕ್ಷೆ ಮಾಡಬಹುದಾಗಿದೆ. ಇನ್ನು ಇವತ್ತು ಮಾಡುವಂತಹ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಯಶಸ್ಸನ್ನು ಪಡಿತೀರಾ, ಗೆಲುವನ್ನು ಪಡಿತೀರಾ ಅಂತ ಹೇಳ್ತಾ ಇದೆ ಮೇಷರಾಶಿಯವರಿಗೆ.
ಇನ್ನು ವೃಷಭ ರಾಶಿಯವರಿಗೆ ಇದನ್ನ ನೋಡಿದಾಗ ವೃಷಭ ರಾಶಿಯವರಿಗೆ ಅತಿ ಆತ್ಮವಿಶ್ವಾಸದಿಂದ ಕೆಲಸ ಕೆಡುವುದು ಅಂತ ಹೇಳ್ತಾ ಇದ್ದೀನಿ ನೋಡಿ. ಇದು ಗಮನಿಸ್ಕೊಳ್ಬೇಕಾಗುತ್ತೆ. ಯಾವುದೋ ಒಂದು ಕೆಲಸ ಕಾರ್ಯ ಮಾಡ್ಕೊಳ್ತಿರ್ತಾರೆ, ಗೊತ್ತಿರೋ ಕೆಲಸನೇ ಏನಾಗ್ಬಿಡುತ್ತೆ ನಮ್ಗೆ ಗೊತ್ತಲ್ವಾ ಅಂತೇಳಿ ತುಂಬ ಆತ್ಮವಿಶ್ವಾಸದಿಂದ ಕೆಲಸ ಆಗೇ ಆಗುತ್ತೆ ಅಂತ ಮಾಡೋಕ್ಕೆ ಹೋದ್ರೆ ಏನಾಗುತ್ತೆ, ಕೆಲವೊಂದು ಅಡೆತಡೆಗಳನ್ನು ಅನುಭವಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಕೆಲವೊಂದು ಕೆಲಸ ಕಾರ್ಯ ಮಾಡುವಾಗ ಜವಾಬ್ದಾರಿಯಿಂದ ಮಾಡಿ, ಅಂದರೆ ಜವಾಬ್ದಾರಿ ಜೊತೆ ನೀವು ಸಾವಧಾನವಾಗಿ ಕೆಲಸ ಕಾರ್ಯಗಳನ್ನು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ. ಆವಾಗ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ನೀವು ಪಡಿಬೋದು. ವೃಷಭ ರಾಶಿಯವರು ಇನ್ನು ಸಂಪಾದನೆಗಿಂತ ಖರ್ಚು ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ಖರ್ಚಿನ ಬಗ್ಗೆ ಕಡಿವಾಣವನ್ನು ಹಾಕಬೇಕಾಗುತ್ತೆ. ಹಣದ ವಿಚಾರವಾಗಿ, ಖರ್ಚಿನ ವಿಚಾರವಾಗಿ ಜಾಗೃತರಾಗಿರಬೇಕು. ಈ ದಿನ ಖರ್ಚಿನ ದಾರಿಯನ್ನು ಹುಡುಕಕ್ಕೆ ಹೋಗಬಾರ್ದು ಅಂತ ಹೇಳ್ತಾ ಇದೆ. ಇನ್ನು ಹಣಕಾಸಿನ ವಿಷಯದಲ್ಲಿ ತುಂಬ ಎಚ್ಚರಿಕೆ ಅಗತ್ಯ ಅಂತ ನೋಡಿ. ಈ ದಿನ ವೃಷಭ ರಾಶಿಯವರಿಗೆ ಏನು ಹೇಳ್ತಾ ಇದೆ, ಹಣದ ವಿಚಾರವಾಗಿ ಮೋಸ ಹೋಗುವ ಸಾಧ್ಯತೆ ಕೂಡ ಇದೆ. ವಿನಾಕಾರಣ ಖರ್ಚು ಮಾಡ್ತೀರಾ ಅಂತ ಇದೆ. ಹಾಗಾಗಿ ಏನು ಮಾಡಬೇಕು, ಖರ್ಚಿಗೆ ಕಡಿವಾಣ ಹಾಕಬೇಕು. ಮತ್ತು ಏನಾದರೂ ವ್ಯಾಪಾರ ವ್ಯವಹಾರ ಹಣದ ವಿಚಾರವಾಗಿ ಮಾಡ್ಕೊಳ್ಬೇಕಾದ್ರೂ ಕೂಡ ಹೆಚ್ಚಿನ ಜಾಗ್ರತೆ ತುಂಬ ಅಗತ್ಯವಾಗಿರುತ್ತೆ ಅಂತ ಹೇಳ್ತಾ ಇದೆ ವೃಷಭ ರಾಶಿಯವರಿಗೆ ಹಣದ ವಿಚಾರವಾಗಿ. ಇನ್ನು ಮಿಥುನ ರಾಶಿಯವರಿಗೆ ಈ ದಿನ ನೋಡಿದಾಗ ಮಿಥುನ ರಾಶಿಯವರಿಗೆ ಕೆಲಸದಲ್ಲಿ ಸುಮ್ಮನೆ ನಿರೀಕ್ಷೆ ಇಟ್ಟುಕೊಂಡು ಕೂರೋದಕ್ಕಿಂತ ಇತರ ಕಾರ್ಯಗಳಲ್ಲಿ ಮಗ್ನರಾಗುವುದು ಉತ್ತಮ ಅಂತ ಹೇಳ್ತಾ ಇದೆ ನೋಡಿ. ಏನು ಹೇಳ್ತಾ ಇದೆ, ಜಾತಕ ಫಲದಲ್ಲಿ ಯಾವುದೋ ಒಂದು ಕೆಲಸ ಆಗಬೇಕು ಅಂತ ಹೇಳ್ತಾ ನಿರೀಕ್ಷೆ ಮಾಡಿಕೊಂಡು ಅದೇ ಕೆಲಸ ಆಗಬೇಕು ಅಂತ ಕೂತ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ಹೇಳ್ತಾ ಇದೆ. ಅದನ್ನು ಬಿಟ್ಟು ಬೇರೆ ಕೆಲಸಗಳ ಮೇಲೆ ಚಿಂತೆ ಮಾಡಿ ಅದರ ಪರಿಣಾಮವಾಗಿ ಏನಾಗುತ್ತೆ, ಕೆಲಸ ಕಾರ್ಯ ಯಶಸ್ಸನ್ನು ಪಡಿತೀರಿಲ್ಲ ಅಂತಂದರೆ ಯಾವುದೋ ಒಂದು ಕೆಲಸ ಇದಾಗಿಲ್ಲ ಅಂತ ಹೇಳ್ತಾ ಅದೇ ಕೆಲಸ ಆಗಬೇಕು ಅಂತ ಕೂತ್ಕೊಂಡ್ರೆ ಎಲ್ಲವೂ ಕೂಡ ನಿಮಗೆ ತೊಂದರೆಗಳನ್ನು ಅನುಭವಿಸ್ಬೇಕಾಗುತ್ತೆ ಈ ದಿನ. ಇನ್ನು ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳಿಗೆ ಇತರರು ಸಹಕಾರ ಕೂಡ ನೀಡ್ತಾರೆ ನೋಡಿ. ಯಾವಾಗ ನಾವು ಇನ್ನೂ ಬೇರೆ ಬೇರೆ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸ್ಕೊಳ್ತೀವಿ, ಮಗ್ನರಾಗ್ತೀವಿ, ಅವಾಗ ಏನಾಗುತ್ತೆ, ಇತರರಿಂದನೂ ಕೂಡ ನಿಮಗೆ ಸಹಾಯ ಹಸ್ತ ಸಿಗುವಂಥದ್ದು. ಯಾಕಂದರೆ ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ರೆ ಯಾವ ಕೆಲಸನೂ ಆಗಲ್ಲ. ಯಾವುದೋ ಒಂದು ಕೆಲಸ ಅಂದ್ಕೊಂಡಿರ್ತಾರೆ ಇವತ್ತು ಅದಾಗುತ್ತೆ ಅಂತೇಳಿ ನೀವು ನಿರೀಕ್ಷೆ ಇಟ್ಕೊಂಡಿದ್ರೆ ತಪ್ಪಾಗುತ್ತೆ. ಹಾಗಾಗಿ ಅದನ್ನು ಬಿಟ್ಟು ಬೇರೆ ಕೆಲಸಗಳ ಮೇಲೆ ಚಿಂತನೆ ಮಾಡಿ ಬೇರೆಯವರಿಂದನೂ ಕೂಡ ನಿಮಗೆ ಸಹಾಯವನ್ನು ಇದನ್ನು ಪಡಿತೀರಾ ಮಿಥುನ ರಾಶಿಯವರು. ಇನ್ನು ಕರ್ಕಾಟಕ ರಾಶಿಯವರಿಗೆ ಇದನ್ನು ನೋಡಿದಾಗ ನಿಮ್ಮ ಮನಸ್ಸಿಗೆ ಸಂತೋಷ ನೀಡುವ ಕಾರ್ಯವನ್ನು ಪೂರ್ಣಗೊಳ್ಳುವುದು ಅಂತ ಹೇಳ್ತಾ ಇದೆ ನೋಡಿ. ಕರ್ಕಾಟಕ ರಾಶಿಯವರಿಗೆ ತುಂಬ ಒಳ್ಳೆ ದಿನ ಅಂತ. ನಿಮ್ಗೆ ಯಾವುದೋ ಒಂದು ಕನಸು ಹೊತ್ಕೊಂಡ್ಬಂದಿರ್ತೀರಾ, ತುಂಬ ದಿವಸದಿಂದ ಯಾವುದೊಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಳ್ತಾ ಇರ್ತೀರ. ಆದರೆ ಇವತ್ತು ನೋಡಿ ಆ ಕೆಲಸಗಳು ಯಶಸ್ಸನ್ನು ಪಡಿತೀರಾ. ಆ ಕೆಲಸ ಕಾರ್ಯ ಆಗುವಂತಹ ಸೂಚನೆಗಳು ಕೂಡ ಈ ದಿನ ನಿಮಗೆ ಇರುವಂಥದ್ದು. ಇನ್ನು ನೀವು ಎಲ್ಲ ವಿಷಯವನ್ನು ಬಹಿರಂಗಪಡಿಸುವುದರಿಂದ ಸಮಸ್ಯೆ ಸಿಲುಕಿಕೊಳ್ತೀರಾ ಅಂತ ಹೇಳಿದೆ ನೋಡಿ. ಕಟಕ ರಾಶಿಯವರು ಗಮನಿಸ್ಕೊಳ್ಬೇಕು, ತಿಳ್ಕೋಬೇಕು, ಎಲ್ಲ ವಿಚಾರಗಳನ್ನು ಬಹಿರಂಗಪಡಿಸಬಾರ್ದು ಅಂತ ಹೇಳ್ತಾರೆ. ಕೆಲವೊಂದು ನೋಡಿ ದೃಷ್ಟಿದೋಷಗಳಾಗ್ಬಿಡುತ್ತೆ. ಯಾವುದೋ ಒಂದು ವಿಚಾರವಾಗಿ ನಿಮ್ಗೇನೋ ಒಂದು ಅನುಕೂಲ ಆಗಿಬಿಟ್ಟಿರುತ್ತೆ, ಬೇರೆ ಯಾರ ಕಡೆ ಹೇಳ್ಕೊಂಡ್ಬಿಡ್ತೀರ, ಖುಷಿಗೆ ಯಾವುದೋ ಒಂದು ವಿಚಾರ ಹೇಳ್ಕೊಂಬಿಡುವಂಥದ್ದು. ಅದರಿಂದ ಏನಾಗುತ್ತೆ, ಅನಾನುಕೂಲಗಳು. ಯಾಕಂದರೆ ನಾವು ಸಾಮಾನ್ಯವಾಗಿ ಹೇಳ್ತೀವಿ ಹಿತಶತ್ರುಗಳು ಅಂತ, ನಮ್ಮ ಜೊತೆಗೆ ಇರ್ತಾರೆ, ತೊಂದರೆಗಳು ಮಾಡ್ತಾ ಇರ್ತಾರೆ. ಹಾಗಾಗಿ ಕೆಲವೊಂದು ವಿಚಾರಗಳನ್ನು, ಈಗ ಕಷ್ಟನೇ ಆಗಲಿ ನಷ್ಟನೇ ಆಗಲಿ, ಕೆಲವೊಂದು ವಿಚಾರಗಳನ್ನು ಬಹಿರಂಗ ಪಡಿಸಬಾರ್ದು ಅಂತ ಹೇಳ್ತೇವೆ, ಬೇರೆಯವ್ರ ಕಡೆ ಹೇಳ್ಕೋಬಾರ್ದು ಅಂತ ಹೇಳ್ತಾ ಇದೆ. ಹಾಗಾಗಿ ಮನಸ್ಸಲ್ಲೇ ಇಟ್ಕೊಳ್ಳಿ, ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ ಅನುಕೂಲಗಳನ್ನು ಪಡಿಬೋದಾಗಿದೆ ಈ ದಿನ ಕರ್ಕಾಟಕ ರಾಶಿಯವರು. ಇನ್ನು ಸಿಂಹರಾಶಿಯವ್ರಿಗೆ ಈ ದಿನ ನೋಡಿದಾಗ ಬಹು ನಿರೀಕ್ಷಿತವಾದ ದೂರದ ಪ್ರವಾಸ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದೆ ನೋಡಿ. ತುಂಬ ದಿವಸದಿಂದ ಯಾವುದೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿರ್ತೀರ ಸಿಂಹರಾಶಿಯವರು, ಆದರೆ ದೂರದ ಪ್ರಯಾಣದಲ್ಲಿ ಇರುವಂಥದ್ದು. ತುಂಬ ದೂರದಲ್ಲಿ ಏನೋ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಂಡಿರ್ತೀರ, ತುಂಬ ದಿನದಿಂದ ಯೋಚನೆ ಮಾಡ್ತಿರ್ತೀರ, ಹೋಗಬೇಕು ಬೇಡ ಅಂತ ಯೋಚನೆ ಇರುತ್ತೆ. ಆದರೆ ಇದನ್ನು ನೋಡಿ, ದೂರದ ಪ್ರಯಾಣದಲ್ಲಿ ಯಶಸ್ಸನ್ನು ಪಡಿತೀರಾ, ಅನುಕೂಲ ಆಗುತ್ತೆ. ಏನಾದರೂ ಕೆಲಸ ಕಾರ್ಯ ತುಂಬ ಇಂಪಾರ್ಟೆಂಟ್ ಕೆಲಸ ಕಾರ್ಯ ಇತ್ತು ಅಂತಂದರೆ ಅದಕ್ಕೆ ಹೋಗಿ ಕೆಲಸ ಕಾರ್ಯಗಳ ಯಶಸ್ಸನ್ನು ಪಡಿತೀರಾ ಈ ದಿನ ಸಿಂಹರಾಶಿಯವರು. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ಇದೆ ನೋಡಿ. ಹಣಕಾಸಿನ ವಿಚಾರವಾಗಿ ಅನುಕೂಲ ಆಗುತ್ತೆ. ಏನಾದರೂ ಹಣ ಬರೋದಿದ್ದರೆ, ಯಾರಾದರೂ ಹಣ ಕೊಟ್ಟು ನೀವೇನಾದರೂ ಹಣ ಕೊಟ್ಟಿರ್ತೀರ, ಯಾರು ಕೊಡ್ತಾ ಇರಲ್ಲ, ಆ ರೀತಿ ಏನಾದರೂ ಇದ್ದರೆ ನಿಮ್ಗೆ ಇದರ ಹಣ ಬರುವ ನಿರೀಕ್ಷೆ ಕೂಡ ಮಾಡ್ಬೋದು. ಇದರ ಜೊತೆ ಇಂದು ಧನಲಾಭ ಕೂಡ ನಿರೀಕ್ಷೆ ಮಾಡ್ಬೋದಾಗಿದೆ. ಅಂದರೆ ವ್ಯಾಪಾರ ಉದ್ಯೋಗ ಕ್ಷೇತ್ರಗಳಲ್ಲಿ ಸಿಂಹರಾಶಿಯವ್ರಿಗೆ ಈ ದಿನ ಧನಲಾಭ ಕೂಡ ಇರುವಂಥದ್ದು. ಧನ ಅಂದರೆ ಒಳದ ಹರಿವು ಕೂಡ ಹೆಚ್ಚಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅನುಕೂಲದ ದಿನ ಅಂತಲೂ ಕೂಡ ಹೇಳ್ಬೋದು ಈ ದಿನ ಸಿಂಹರಾಶಿಯವರಿಗೆ. ಇನ್ನು ಕನ್ಯಾ ರಾಶಿಯವರಿಗೆ ಈ ದಿನ ನೋಡಿದಾಗ ಅನಗತ್ಯವಾದ ಸಂದೇಹವೇ ನಿಮ್ಮ ಕಾರ್ಯ ಹಾನಿಗೆ ಕಾರಣವಾಗುವುದು ನೋಡಿ. ಏನು ಹೇಳ್ತಾ ಇದೆ, ಅನಗತ್ಯವಾಗಿ ಸುಮ್ಮನೆ ಸಂದೇಹ ಪಡುವಂಥದ್ದು. ಯಾರಿಗೊಬ್ರಿಗೆ ಏನೋ ಕೆಲಸ ಹೇಳಿರ್ತೀರಾ, ಅವ್ರು ಮಾಡ್ತಾರೋ ಮಾಡಲ್ವೋ, ಇಲ್ಲ ಆ ಕೆಲಸ ಇವತ್ತು ಆಗುತ್ತೋ ಆಗಲ್ವೋ ಅಂತೇಳಿ ನೀವು ಸಂದೇಹ ಇಟ್ಕೊಂಡು ಕೆಲಸ ಕಾರ್ಯವನ್ನು ಮಾಡಲಿಕ್ಕೆ ಹೋದರೆ ಏನಾಗುತ್ತೆ, ಆ ಕೆಲಸ ಕಾರ್ಯ ಅರ್ಧಕ್ಕೆ ನಿಂತೋಗ್ಬಿಡುವಂಥದ್ದು, ತೊಂದರೆಗಳಾಗುವಂಥದ್ದಾಗುತ್ತೆ. ಅದಕ್ಕೆ ಸಂದೇಹ ಬೇಡ, ಕೆಲಸ ಕಾರ್ಯಗಳಲ್ಲಿ ಮುನ್ನುಗ್ಗಿ ಯಶಸ್ಸನ್ನು ಕೂಡ ಇದನ್ನು ಪಡಿತೀರಾ ಕನ್ಯಾ ರಾಶಿಯವರು. ಇದರ ಜೊತೆ ಕೆಲವು ವಿಚಾರಗಳಲ್ಲಿ ಸಹೋದರರ ಸಹಕಾರ ಕೂಡ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಕೆಲವು ವಿಚಾರದಲ್ಲಿ ಯಾವಾಗ ನಮ್ಮ ಸಹೋದರರಿಂದ ಸಹಕಾರಗಳು ಸಿಗುತ್ತೆ, ನಿಮ್ಮ ಮಾಡುವಂತಹ ಕೆಲಸ ಕಾರ್ಯಗಳು ಇನ್ನೂ ವೇಗವನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳುತ್ತೆ ಶಾಸ್ತ್ರ. ವಿದೇಶ ಪ್ರವಾಸ ಕೈಗೊಳ್ಳುವ ವಿಚಾರದಲ್ಲಿ ಕೂಡ ಅನುಕೂಲ ಆಗುವಂಥದ್ದು ನೋಡಿ. ಇವ್ರಿಗೂ ಕೂಡ ಕನ್ಯಾ ರಾಶಿಯವರಿಗೆ ಏನಾದರೂ ವಿದೇಶದ ವಿಚಾರವಾಗಿ, ಪ್ರವಾಸದ ವಿಚಾರವಾಗಿ ಮಾತುಕತೆ ಇತ್ತು, ಅದಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳು ಈ ದಿನ ತೊಡಗಿಸ್ಕೊಳ್ಳಿ, ನಿಮಗೆ ಅನುಕೂಲ ಆಗುತ್ತೆ ವಿದೇಶದ ವಿಚಾರವಾಗಿ ಕೂಡ ಕನ್ಯಾ ರಾಶಿಯವರಿಗೆ.
ಕನ್ಯಾ ರಾಶಿಯ ಫಲಾನುಫಲ ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನುಳಿದ ರಾಶಿಗಳ ಫಲಾನುಫಲಗಳ ಬಗ್ಗೆಯೂ ಕೂಡ ಗುರೂಜಿಯವರು ತಿಳಿಸ್ಕೊಡ್ತಾರೆ. ಅದಕ್ಕಿಂತ ಮೊದಲು ನೋಡೋದಾದರೆ, ನಿಮ್ಮ ಯಾವುದೇ ಸಮಸ್ಯೆಗಳಾಗಿರಬಹುದು ಅಥವಾ ಶುಭ ಮುಹೂರ್ತಗಳಿಗಾಗಿರಬಹುದು ಅಥವಾ ಹೋಮ ಹವನ ಪೂಜಾ ಕೈಂಕರ್ಯಗಳಿಗೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬಹುದಾಗಿದೆ. ಇದೇ ಬೆಂಗಳೂರಿನ ಅಂಚೆಪಾಳ್ಯದಲ್ಲಿ ಗುರೂಜಿಯವರ ಕಚೇರಿ ಕೂಡ ಇರುವಂಥದ್ದು. ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಗುರೂಜಿಯವರ ಹತ್ರ ಮಾತನಾಡಬಹುದಾಗಿದೆ. ಇದೀಗ ಬೃಹತ್ ಜಾತಕಂ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ಸ್ವಾಗತ. ಇನ್ನುಳಿದ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಡ್ತಾರೆ. ನೋಡಿ, ಮುಂದಿನ ರಾಶಿ ತುಲಾರಾಶಿ. ಈ ದಿನ ತುಲಾರಾಶಿಯವರಿಗೆ ಏನೆಲ್ಲ ಅನುಕೂಲಗಳಿದೆ ಅಥವಾ ಅನಾನುಕೂಲಗಳಿದೆ ನೋಡುವಂಥದ್ದು. ತುಲಾರಾಶಿಯವರಿಗೆ ಈ ದಿನ ಹಮ್ಮಿಕೊಳ್ಳುವ ಕೆಲಸ ಕಾರ್ಯಗಳು ಇತರರು ಸಹಕಾರ ನೀಡ್ತಾರೆ ಅಂತ ಹೇಳುವಂಥದ್ದು. ನೋಡಿ, ಯಾವುದೋ ಒಂದು ಕೆಲಸ ಕಾರ್ಯ ಮಾಡಬೇಕು ಅಂದ್ಕೊಳ್ತಿರ್ತೀರ, ತುಂಬ ದಿವಸದಿಂದ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ಕೊಳ್ತಿರ್ತೀರಲ್ಲ, ಅದೆಲ್ಲವಕ್ಕೂ ಕೂಡ ಈ ದಿನ ಬೇರೆಯವರಿಂದ ನಿಮಗೆ ಅನುಕೂಲ ಸಿಗುವಂಥದ್ದು. ಅಂದರೆ ಬೇರೆಯವರ ಮಾತಿನಿಂದ ಆಗಲಿ ಅಥವಾ ಅವರ ಸಹಕಾರದಿಂದ ಏನಾಗುತ್ತೆ, ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಯಶಸ್ಸನ್ನು ಕೂಡ ಪಡಿಬಹುದಾಗಿದೆ. ಇನ್ನು ಸರ್ಕಾರಿ ಆಫೀಸಿನಲ್ಲಿ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುವಂಥದ್ದು. ನೋಡಿ, ಗೌರ್ಮೆಂಟ್ ಕೆಲಸ ಏನಾದರೂ ಆಗಬೇಕು ಅಂದ್ಕೊಂಡಿದ್ರೆ ತುಲಾರಾಶಿಯವರು, ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳ್ತಾ ಇದೆ. ನೋಡ್ಕೊಳ್ಬೇಕಾಗುತ್ತೆ. ಕೆಲವರು ಏನೋ ಕೆಲಸ ಕಾರ್ಯ ಮಾಡ್ತಾ ಇರ್ತೀರ ಅಥವಾ ಈ ಗೌರ್ಮೆಂಟ್ ಕೆಲಸ ಕಾರ್ಯ ಯಾವುದೊಂದು ಆಗಬೇಕು ಅಂತ ಯೋಚನೆ ಮಾಡಿರ್ತೀರ, ಆದರೆ ಈ ದಿನ ಸ್ವಲ್ಪ ತಡ ಆಗ್ಬೋದು, ಸಮಸ್ಯೆಗಳು ಕೂಡ ಎದುರಿಸಬೇಕಾಗುತ್ತೆ ಈ ದಿನ ತುಲಾರಾಶಿಯವರು. ಇನ್ನು ನಿಮ್ಮ ಮನೋಕಾಮನೆಗಳು ಕೂಡ ಬೇಗನೆ ಕಾರ್ಯರೂಪಕ್ಕೆ ಬರುತ್ತದೆ ಅಂತ ಹೇಳ್ತಾ ಇದೆ. ನೋಡಿ, ತುಲಾರಾಶಿಯವರಿಗೆ ಒಳ್ಳೆ ದಿನ ಅಂತಲೂ ಕೂಡ ಹೇಳ್ಬೋದು ಇವತ್ತು. ಯಾಕಂದರೆ ಮನೋಕಾಮನೆಗಳು ತುಂಬ ಮನಸ್ಸಲ್ಲಿ ಯಾವುದೋ ಒಂದು ಇಷ್ಟಪಟ್ಟಿರ್ತೀರ, ಏನೋ ಒಂದು ಕೆಲಸ ಆಗಬೇಕು ಅಂದ್ಕೊಂಡಿರ್ತೀರ, ಅದೆಲ್ಲವಕ್ಕೂ ಕೂಡ ಈ ದಿನ ಅನುಕೂಲ ಆಗುತ್ತೆ, ಕಾರ್ಯರೂಪಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದರ ಕಡೆ ಯೋಚನೆ ಮಾಡಿ ಚಿಂತನೆ ಮಾಡಿ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೂಡ ಪಡಿಬೋದಾಗಿದೆ ಮನೋಕಾಮನೆ ದೃಷ್ಟಿಯಿಂದನೂ ಕೂಡ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ದಿನ ನೋಡಿದಾಗ ಸ್ನೇಹಿತರ ಮೂಲಕವೇ ಕೆಲಸಗಳು ಆಗುತ್ತದೆ ಅಂತ ಹೇಳ್ತಾ ಇದೆ. ಕೆಲವೊಂದು ಕೆಲಸ ಕಾರ್ಯಗಳಲ್ಲಿ ನೋಡಿ, ತುಂಬ ಆತ್ಮೀಯರಿರ್ತಾರೆ, ಅವರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡಿಬೋದು. ಸ್ನೇಹಿತರ ಮೂಲಕವೇ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಅನುಕೂಲಕರ ವಾತಾವರಣ ಕೂಡ ಸೃಷ್ಟಿಯಾಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಲಾಭಾಂಶ ಇರುವಂಥದ್ದು. ವ್ಯಾಪಾರದಲ್ಲಿ ಅಥವಾ ಮಾಡುವಂತಹ ವ್ಯವಹಾರಗಳಲ್ಲಿ ಈಗ ಚಿಕ್ಕ ಸಣ್ಣ ಪುಟ್ಟ ಏನೋ ಒಂದು ಅಂಗಡಿಗಳನ್ನ ಇಟ್ಕೊಂಡಿರ್ತೀರ, ಅವರೆಲ್ಲರಿಗೂ ಕೂಡ ಇದನ್ನ ಹೆಚ್ಚಿನ ಲಾಭಾಂಶವನ್ನು ಕೂಡ ಪಡಿಬಹುದಾಗಿದೆ. ಇನ್ನು ಕೆಟ್ಟ ದೃಷ್ಟಿಯ ಜನ ಎಲ್ಲವನ್ನು ಹಾಳು ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ನೋಡಿ, ದೃಷ್ಟಿಗೆ ಸಂಬಂಧಪಟ್ಟಂತ ನೋಡ್ಕೊಳ್ಬೇಕು. ಸುಮ್ಮನೆ ವಿನಾಕಾರಣ ಬೇರೆಯವ್ರ ಮುಂದೆ ಏನೋ ಮಾತಾಡೋದಾಗ್ಲಿ ಅಥವಾ ತೋರಿಕೆ ಸ್ವಭಾವ ಇದ್ರೆ ಅದನ್ನ ಕಡಿಮೆ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಬೇರೆ ಜನಗಳಿಂದ ಕೆಟ್ಟ ದೃಷ್ಟಿಯಿಂದ ಏನಾಗುತ್ತೆ, ನಿಮ್ಮ ಕೆಲಸಗಳೆಲ್ಲವೂ ಕೂಡ ಹಾನಿಯಾಗುತ್ತೆ, ಎಲ್ಲವೂ ಕೂಡ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಕೆಟ್ಟ ದೃಷ್ಟಿಯಿಂದ ಕೆಟ್ಟ ಜನಗಳಿಂದ ದೂರ ಇರಲಿಕ್ಕೆ ನೀವು ಈ ದಿನವನ್ನು ದೂರ ಇರಬೇಕಾಗುತ್ತೆ. ಇದರಿಂದ ಅನುಕೂಲ ಆಗುತ್ತೆ ವೃಶ್ಚಿಕ ರಾಶಿಯವರಿಗೆ. ಇನ್ನು ಧನಸ್ಸು ರಾಶಿಯವರಿಗೆ ಇದನ್ನು ನೋಡಿದಾಗ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವುದು. ನೋಡಿ, ಯಾರೆಲ್ಲ ಧನಸ್ಸು ರಾಶಿಗಳು ಇರ್ತೀರಾ, ನಿಮ್ಮ ಶ್ರಮಕ್ಕೆ ತಕ್ಕಂತಹ ಪ್ರತಿಫಲ ದೊರೆಯುತ್ತೆ ಅಂತ ಎಷ್ಟು ಕಷ್ಟಪಡ್ತಿರಲ್ವ ಅಷ್ಟು ಈ ದಿನ ಲಾಭಾಂಶವನ್ನು ಕೂಡ ಧನಸ್ಸು ರಾಶಿಯವರು ಪಡಿಬಹುದಾಗಿದೆ. ಇನ್ನು ಪ್ರಯಾಣದಲ್ಲಿ ಎಚ್ಚರಿಕೆ ಅಗತ್ಯ ಇರುವಂಥದ್ದು. ನೋಡಿ, ಏನಾದರೂ ಧನಸ್ಸು ರಾಶಿಯವರು ಪ್ರಯಾಣ ಇತ್ತು, ದೂರದ ಪ್ರಯಾಣ ಹೋಗಬೇಕು, ಎಲ್ಲಾದರೂ ವಾಹನ ಚಲಾವಣೆ ಮಾಡಬೇಕು ಅಂದಿದ್ರೆ ಎಚ್ಚರಿಕೆಯಿಂದ ಮಾಡಬೇಕು ಅಂತ ಹೇಳುತ್ತೆ. ಯಾವುದೋ ಒಂದು ಅಪಘಾತಗಳ ಮುನ್ಸೂಚನೆ ಇರುವಂಥದ್ದು ಅಥವಾ ವಾಹನದಲ್ಲಿ ಹೋಗುವಾಗ ತೊಂದರೆಗಳು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಪ್ರಯಾಣದಲ್ಲಿ ಎಚ್ಚರಿಕೆಯಿಂದ ಈ ದಿನ ಪ್ರಯಾಣವನ್ನು ಮಾಡಬೇಕು. ಇದ್ರ ಜೊತೆ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ತ್ಯಜಿಸಿ ಪ್ರಯಾಣಗಳನ್ನು ಮಾಡ್ಕೊಳ್ಳಿ. ನೋಡಿ, ಅದಕ್ಕೋಸ್ಕರನೇ ನಾವು ನಿತ್ಯವೂ ಕೂಡ ರಾಹುಕಾಲ ಮತ್ತು ಯಮಗಂಡ ಕಾಲಗಳ ಬಗ್ಗೆ ತಿಳಿಸ್ಕೊಡ್ತಾ ಬರ್ತಾ ಇರ್ತೀವಿ. ಯಾಕಂದರೆ ಈ ರಾಹುಕಾಲ ಮತ್ತು ಯಮಗಂಡ ಕಾಲಗಳನ್ನು ತ್ಯಜಿಸಿ ಆ ಕೆಟ್ಟ ಸಮಯವನ್ನು ತ್ಯಜಿಸಿ ಅದನ್ನು ಬಿಟ್ಟು ನಾವು ಮುಂದುವರೆದಾಗ ನಮಗೆ ಅನುಕೂಲಗಳು ಆಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ಧನುಸ್ಸು ರಾಶಿಯವರಿಗೆ ಮನೆ ಕಟ್ಟುವ ಖರೀದಿಸುವ ಯೋಗ ಕೂಡ ಬರುವಂಥದ್ದು ಯೋಗ ಇದೆ ಅಂತ ಹೇಳ್ತಾ ಇದೆ. ಧನುಸ್ಸು ರಾಶಿಯವರಿಗೆ ತುಂಬ ದಿವಸದಿಂದ ಅಂದ್ಕೊಂಡಿರ್ತೀರಾ ಮನೆ ಕಟ್ಟಬೇಕು ಅಥವಾ ಮನೆ ನಿವೇಶನ ಖರೀದಿ ಮಾಡಲಿಕ್ಕೇನೋ ತುಂಬ ಒಳ್ಳೆ ದಿನಗಳು ಕೂಡ ಬರ್ತಾ ಇದೆ. ಮನೆ ಕಟ್ಟುವ ವಿಚಾರವಾಗಿ ಯೋಚನೆಯನ್ನು ಮಾಡಿ ಧನುಸ್ಸು ರಾಶಿಯವರು, ಅಥವಾ ಮನೆ ತೆಗೆದುಕೊಳ್ಳುವಂತಹ ವಿಚಾರವಾಗಿ ಕೂಡ ಯೋಚನೆ ಮಾಡಿ, ಅನುಕೂಲ ಆಗುತ್ತೆ. ಅದಕ್ಕೆ ತಕ್ಕಂತಹ ಅಂದರೆ ಯಾವುದೋ ಬೇರೆ ಕಡೆಯಿಂದನೂ ಕೂಡ ನಿಮಗೆ ಅವಕಾಶಗಳು ಕೂಡ ಹೆಚ್ಚಾಗುವಂಥದ್ದು, ಧನಾಗಮನದ ನಿರೀಕ್ಷೆ ಕೂಡ ಈ ದಿನ ಮಾಡ್ಬೋದಾಗಿದೆ ಧನುಸ್ಸು ರಾಶಿಯವರು. ಇನ್ನು ಮಕರ ರಾಶಿಯವರಿಗೆ ಈ ದಿನ ನೋಡಿದಾಗ ಮಕರ ರಾಶಿಯವರಿಗೆ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವವರಿಗೆ ಹೆಚ್ಚು ಸಮಸ್ಯೆ ಇರುವಂಥದ್ದು. ನೋಡಿ, ಯಾರೆಲ್ಲ ಮಕರ ರಾಶಿಗಳು ಇರ್ತೀರಾ ಯೋಚನೆ ಮಾಡಬೇಕು, ಯೋಚಿಸಿ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆಯಬೇಕಾಗುತ್ತೆ. ಯಾರೆಲ್ಲ ಮಕರ ರಾಶಿಯವರು ರಾಜಕೀಯವಾಗಿ ಬೆಳಿಬೇಕು ಅಂದ್ಕೊಂಡಿರ್ತೀರಾ,
ರಾಜಕೀಯವಾಗಿ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿರ್ತೀರ, ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತೀರ, ಅವ್ರಿಗೆ ಈ ದಿನ ಸ್ವಲ್ಪ ಸಮಸ್ಯೆ ಎದುರಾಗುತ್ತೆ ಅಂತ ಹೇಳ್ತಾ ಇದೆ. ಕಷ್ಟದ ವಾತಾವರಣ ಸಿಗುವಂಥದ್ದು, ವಿನಾಕಾರಣ ಯಾವುದೋ ವಿಚಾರಕ್ಕೆ ನಿಮ್ಮನ್ನು ಸಿಲುಕಿಸಿಕೊಳ್ಳುವಂತಹ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೇಕು, ಸಣ್ಣ ಪುಟ್ಟ ಸಮಸ್ಯೆ ಆದರೂ ಕೂಡ ಅದನ್ನು ಬಗೆಹರಿಸಿ ಮುಂದೆ ಹೋಗಬೇಕಾಗುತ್ತೆ. ಮಕರ ರಾಶಿಯವರು ಇನ್ನು ಮಿತ್ರರಿಂದ ಸಹಾಯ ಕೂಡ ಸಿಗುವಂಥದ್ದು, ನಿಮಗೂ ಕೂಡ ಈ ದಿನ ಸ್ನೇಹಿತರಿಂದ ಸಹಾಯ ಕೂಡ ಸಿಗುತ್ತೆ. ಇನ್ನು ಜೊತೆ ವ್ಯಾಪಾರದಲ್ಲಿ ಧನಲಾಭ ಇರುವಂಥದ್ದು. ಯಾರೆಲ್ಲ ಮಕರ ರಾಶಿಯವರು ಇರ್ತೀರಾ, ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗುತ್ತೆ. ನೋಡಿ, ತುಂಬ ದಿವಸದಿಂದ ಹೇಳ್ತಾ ಇರೋದು ಗುರುಗಳೇ, ಚೆನ್ನಾಗಿ ವ್ಯಾಪಾರ ಆಗುತ್ತೆ, ಆದರೆ ಲಾಭಾಂಶ ಇಲ್ಲ ಅಂತ. ಈ ದಿನ ನೋಡಿ, ವ್ಯಾಪಾರಕ್ಕೆ ಲಾಭಾಂಶ ಜಾಸ್ತಿ ಆಗುವಂಥದ್ದು, ವ್ಯಾಪಾರನೂ ಕೂಡ ಚೆನ್ನಾಗಾಗುತ್ತೆ. ಮಕರ ರಾಶಿಯವರಿಗೆ ಲಾಭಾಂಶ ಕೂಡ, ಧನಲಾಭದ ನಿರೀಕ್ಷೆ ಕೂಡ ಈ ದಿನ ಮಾಡ್ಬೋದಾಗಿದೆ ಮಕರ ರಾಶಿಯವರು. ಇನ್ನು ಕುಂಭರಾಶಿಯವರಿಗೆ ಈ ದಿನ ನೋಡಿದಾಗ ಮನೆ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ. ಯಾರೆಲ್ಲ ಕುಂಭರಾಶಿಗಳು ಇರ್ತೀರಾ, ಮನೆಯಲ್ಲಿ ಯಾರಾದರೂ ಹಿರಿಯರಿದ್ದು ಅವರಿಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅವರನ್ನು ಸ್ವಲ್ಪ ಗಮನಿಸ್ಕೊಳ್ಬೇಕಾಗುತ್ತೆ. ಏಕೆಂದರೆ ನಿಮ್ಮಿಂದ ಅವರ ಆರೋಗ್ಯ ಸಮಸ್ಯೆ ಪರಿಹಾರ ಆಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿದೆ. ಹಾಗಾಗಿ ಹಿರಿಯರ ಬಗ್ಗೆ ಕಾಳಜಿಯನ್ನು ವಹಿಸಿ ಅನುಕೂಲ ಆಗುತ್ತೆ. ಇನ್ನು ವ್ಯವಹಾರಗಳಿಗೆ ಹೆಚ್ಚಿನ ಅನುಕೂಲವಾಗುವುದು ಅಂತಲೂ ಹೇಳ್ತಾ ಇದೆ. ಕುಂಭರಾಶಿಯವರು ಮಾಡತಕ್ಕಂತಹ ವ್ಯವಹಾರಗಳಲ್ಲಿ ಯಶಸ್ಸನ್ನು ಪಡಿತಾರೆ. ಈ ದಿನ ಏನೋ ಯಾವುದೋ ಒಂದು ವ್ಯವಹಾರ ಮಾಡಬೇಕು ಅಂದ್ಕೊಂಡಿರ್ತೀರಾ, ತುಂಬ ದಿನದಿಂದ ಆಗ್ತಾ ಇರಲ್ಲ. ನೋಡಿ, ಇವತ್ತು ಈ ದಿನ ತುಂಬ ಗುರುವಾರ ಒಳ್ಳೆ ದಿನ, ಚತುರ್ದಶಿ ಕೂಡ ಇರುವಂಥದ್ದು. ಯಾವುದೋ ಒಂದು ವ್ಯಾಪಾರನೋ ಅಥವಾ ವ್ಯವಹಾರದ ನಿಮ್ಮನ್ನು ತೊಡಗಿಸ್ಕೊಳ್ಳಿ, ಕೈ ಹಾಕಿ. ಇವತ್ತು ಅನುಕೂಲದ ವಾತಾವರಣ ಕೂಡ ನಿಮಗೆ ಸೃಷ್ಟಿಯಾಗುವಂಥದ್ದು. ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಅನುಕೂಲ ಕೂಡ ಕಂಡು ಬರುತ್ತೆ ಅಂತ ಹೇಳ್ತೀವಿ. ನೋಡಿ, ಹಣದ ವಿಚಾರವಾಗಿ ಕೂಡ ನಿಮಗೆ ಒಳ್ಳೆಯದಾಗುತ್ತೆ, ಶುಭ ಸೂಚನೆಗಳು ಇರುವಂಥದ್ದು, ಎಲ್ಲವೂ ಕೂಡ ಅನುಕೂಲದ ವಾತಾವರಣ ಕೂಡ ಇವತ್ತು ಇರುತ್ತೆ ಕುಂಭರಾಶಿಯವರಿಗೆ. ಇನ್ನು ಕಡೆಯ ರಾಶಿ ಮೀನರಾಶಿ. ಇದರ ಮೀನರಾಶಿಯವರಿಗೆ ಕೆಲವು ಕಾಲದಿಂದ ತಟಸ್ಥಗೊಂಡಿದ್ದ ನಿಮ್ಮ ವ್ಯಾಪಾರ ಯೋಜನೆಗಳಿಗೆ ಚಾಲನೆ ದೊರಕುವುದು. ನೋಡಿ, ತುಂಬ ಒಳ್ಳೆಯ ವಿಚಾರ ಇವತ್ತು ಮೀನರಾಶಿಯವರಿಗೆ. ತುಂಬ ದಿವಸದಿಂದ ಅಂದರೆ ಯಾವುದೋ ಒಂದು ವ್ಯಾಪಾರ ಉದ್ಯೋಗ ಮಾಡ್ತಾ ಇರ್ತೀರ, ಅದು ಏನಾಗುತ್ತೆ, ನಿಂತೋಗ್ಬಿಟ್ಟಿರುತ್ತೆ ವ್ಯಾಪಾರ. ಇದು ಮತ್ತೆ ಪುನರಾರಂಭ ಮಾಡಬೇಕು ಮಾಡಬಾರ್ದು ಈ ರೀತಿ ಎಲ್ಲ ಚಿಂತನೆ ಇರುತ್ತೆ. ಆದರೆ ಇದನ್ನು ನೀವು ಅದು ಮತ್ತೆ ತಟಸ್ಥವಾಗಿರುವಂತಹ ಕೆಲಸ ಕಾರ್ಯ ಮತ್ತೆ ಪುನಶ್ಚೇತನ ಆಗುವಂತಹ ಲಕ್ಷಣಗಳು ಕೂಡ ಗೋಚಾರ ಫಲದಲ್ಲಿದೆ. ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಿ ನಿಮಗೆ ಅನುಕೂಲ ಕೂಡ ಆಗುವಂಥದ್ದು. ಇನ್ನು ಹಣಕಾಸಿನ ಸ್ಥಿತಿ ಕೂಡ ಉತ್ತಮವಾಗಿರುತ್ತೆ. ನೋಡಿ, ಹಣದ ವಿಚಾರವಾಗಿ ಏನಾದರೂ ತೊಂದರೆ ಅನುಭವಿಸಿ ಹಣ ಇಲ್ಲ ಅಂತೇಳಿ ಧನದ ವಿಚಾರವಾಗಿ ಏನಾದರೂ ನಿಮಗೆ ಕಷ್ಟ ಆಗಿ ಆ ಕೆಲಸ ಕಾರ್ಯ ನಿಂತೋಗಿದ್ರೆ ಈ ದಿನ ಹಣ ಬರುತ್ತೆ. ಅದರಿಂದ ಕೆಲಸ ಕಾರ್ಯಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಅನುಕೂಲ ಆಗುವಂಥದ್ದು ಮೀನರಾಶಿಯವರಿಗೆ. ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿದೆ ಅಂತ ಗುರೂಜಿಯವರು ತಿಳಿಸ್ಕೊಟ್ರು. ಇನ್ನು ಧಾರ್ಮಿಕ ಚಿಂತನೆಯ ಬಗ್ಗೆ ನೋಡುವುದಾದರೆ, ಹಣಕಾಸಿನ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಾ, ಎಷ್ಟೇ ದುಡಿದ್ರೂ ಕೂಡ ಹಣ ಕೈಯಲ್ಲಿ ನಿಲ್ತಾ ಇಲ್ವಾ? ಹಾಗಾದರೆ ಏನು ಮಾಡಬೇಕು? ಇದಕ್ಕೆ ಪರಿಹಾರ ಮಾರ್ಗವಾಗಿ ಗುರೂಜಿಗಳು ತಿಳಿಸ್ಕೊಡ್ತಾರೆ. ನೋಡಿ, ಇವಾಗ ಸಾಮಾನ್ಯವಾಗಿ ಹಣ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತಾರೆ, ದುಡ್ಡು ಬರ್ತಾ ಇರುತ್ತೆ. ಆದರೆ ಮನೇಲಿ ಈಗ ಒಂದು ಸಂಬಳ ಆಗಿರೋ ಸ್ಯಾಲ್ರಿ ಬಂದ ತಕ್ಷಣ ಅದೆಲ್ಲ ಖಾಲಿ ಆಗಿಬಿಡುವಂಥದ್ದು, ಅಥವಾ ಯಾವುದೋ ವಿಚಾರಕ್ಕೆ ಹಣ ಎಷ್ಟೇ ದುಡಿದ್ರೂ ಕೂಡ ನಮ್ಮ ಕೈಯಲ್ಲಿ ನಿಲ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ. ಇದರಿಂದ ಮನೆಯಲ್ಲಿ ಏನಾದರೂ ದೋಷ ಇರುತ್ತಾ, ಅಥವಾ ಕೆಲವೊಂದು ಏನು ಮಾಡಬೇಕು? ನೋಡಿ, ಒಂದು ಲಕ್ಷ್ಮೀ ಯಂತ್ರ ಅಂತ ಇರುತ್ತೆ. ನೋಡಿ, ಲಕ್ಷ್ಮೀ ಯಂತ್ರವನ್ನು ನಾವು ಸಾಮಾನ್ಯವಾಗಿ ಮನೇಲಿಟ್ಟು ಪೂಜೆ ಮಾಡ್ತಾ ಇರ್ತಾರೆ. ನೋಡಿ, ಕೆಲವೊಂದು ವಿಚಾರಗಳಿಗೆ ಯಾವ ರೀತಿ ಒಂದು ತಂತ್ರವನ್ನು ಮಾಡ್ಕೊಳ್ಬೇಕು ಅಂತ. ನೋಡಿ, ಏನಾದರೂ ನೀವು ಚೆನ್ನಾಗಿ ದುಡಿತಾ ಇದ್ದೀರಾ, ನಿಮ್ಮ ಹತ್ರ ಕೈಯಲ್ಲಿ ಕಾಸು ನಿಲ್ತಾ ಇಲ್ಲ, ಎಷ್ಟೇ ದುಡ್ಡು ಬಂದರೂ ಅದು ಮತ್ತೆ ಈಗ ನೋಡಿ ಎಲ್ಲಿಂದನೋ ದುಡ್ಡು, ಈಗ ಯಾವುದೋ ಒಂದು ಸಂಪಾದನೆ ಮಾಡಿರ್ತಾರೆ, ವ್ಯಾಪಾರದಲ್ಲಿ ಏನೋ ಒಂದು ಲಾಭಾಂಶ ಹೆಚ್ಚಾಗಿ ದುಡ್ಡು ಬರುತ್ತೆ ನಿಮ್ಮ ಹತ್ರ, ಆದರೆ ನಿಮ್ಮ ಕೈಯಲ್ಲಿ ನಿಲ್ತಾ ಇರಲ್ಲ, ಇನ್ನೊಂದು ಯಾವುದೋ ಒಂದು ಸಮಸ್ಯೆ ಎದುರಾಗುವಂಥದ್ದು. ಅದಕ್ಕೆ ನೀವು ಹಣ ಕೊಡ್ತಾ ಇದ್ರೆ ಏನು ಮಾಡಬೇಕು? ನಿಮ್ಮ ಒಂದು ಜೇಬಿ ಅಂದರೆ ಪಾಕೆಟಲ್ಲಿ ಅಂತ ಹೇಳ್ತೀವಿ, ಅಲ್ಲಿ ಒಂದು ಲಕ್ಷ್ಮೀ ಯಂತ್ರವನ್ನು ನೀವು ಜೊತೆಯಲ್ಲಿ ಇಟ್ಕೋಬೇಕು ಅಂತ ಹೇಳುತ್ತೆ. ಇದರ ಜೊತೆ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆಗ್ತಾ ಇತ್ತು. ನೋಡಿ, ಏನಾಗುತ್ತೆ, ಮನೇಲಿ ತುಂಬ ಜನ ಎಲ್ಲರೂ ಕೂಡ ಕೆಲಸ ಮಾಡ್ತಾ ಇರ್ತಾರೆ, ಆದರೆ ಎಷ್ಟು ದುಡಿದ್ರೂ ಕೂಡ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆ ಬರ್ತಾ ಇರುತ್ತೆ ಹಣದ ವಿಚಾರವಾಗಿ. ಏನೋ ಒಂದು ತಗೋಬೇಕು, ಹಣ ಬೇಕು ಅಂತಂದರೆ ಎಲ್ಲರ ಹತ್ರ ಯಾರೂ ಇಲ್ಲ ಅಂತ ಹೇಳುವಂಥದ್ದು, ಹಣ ಎಷ್ಟೇ ಬಂದರೂ ಅದು ಮತ್ತೆ ತೊಂದರೆಗಳು ಆಗ್ತಾ ಇರೋದು. ಈ ರೀತಿ ಆಗ್ತಾ ಇತ್ತು ಅಂತಂದರೆ ಮನೆಯಲ್ಲಿ ಏನು ಮಾಡಬೇಕು? ನೋಡಿ, ಲಕ್ಷ್ಮೀ ಯಂತ್ರವನ್ನು ಮನೆಯಲ್ಲಿ ಸ್ಥಾಪಿಸಿ ಪೂಜೆ ಮಾಡಬೇಕು ಅಂತ ಹೇಳುತ್ತೆ. ಪ್ರತಿ ಶುಕ್ರವಾರಗಳು, ನೋಡಿ ನಾಳೆ ಶುಕ್ರವಾರ ಬಂದಿರುವಂಥದ್ದು, ಅದರ ಜೊತೆ ನೋಡಿ ತುಂಬ ಒಳ್ಳೆಯ ದಿನ, ಪೌರ್ಣಮಿ ದಿನ. ಈ ಒಂದು ಸಮಯಗಳಲ್ಲಿ ಈ ಒಂದು ತಂತ್ರವನ್ನು ಮಾಡಿದಾಗ ನಮಗೆ ಅನೇಕ ಫಲಗಳು ಸಿಗುತ್ತೆ. ನೋಡಿ, ಸಾಮಾನ್ಯವಾಗಿ ಕೆಲವರು ಹೇಳ್ತಾ ಇರ್ತಾರೆ, ಈ ಕವಡೆಗಳನ್ನಿಟ್ಟು ಎಲ್ಲ ಪೂಜೆ ಮಾಡ್ತಾರೆ, ಮತ್ತು ಲಕ್ಷ್ಮೀ ಯಂತ್ರವನ್ನು ಪೂಜೆ ಮಾಡ್ತಾರೆ, ಮತ್ತು ಶ್ರೀಚಕ್ರವನ್ನು ಕೂಡ ಪೂಜೆ ಮಾಡ್ತಾರೆ. ಕೆಲವರು ಕೇಳ್ತಾರೆ, ಗುರುಗಳೇ ಶ್ರೀಚಕ್ರ ಪೂಜೆ ಮಾಡ್ಬೋದಾ ಅಂತ. ನೋಡಿ, ಅವಶ್ಯಕವಾಗಿ ಮಾಡ್ಬೋದು. ಶ್ರೀಚಕ್ರವನ್ನು ಮನೆಯ ಯಜಮಾನ ಶುಕ್ರವಾರಗಳು ಅಭಿಷೇಕವನ್ನು, ಒಂದು ಕ್ಷೀರದಿಂದ ಅಭಿಷೇಕವನ್ನು ಮಾಡಿ ದಿನನಿತ್ಯವೂ ಕೂಡ ದೀಪಾರಾಧನೆ ಆಗ್ತಾ ಇತ್ತು ಅಂತಂದರೆ, ಆ ಒಂದು ಮನೆಯಲ್ಲಿ ಹಣದ ಅಭಾವ ಏನೇ ಇತ್ತು ಅಂತಂದರೆ, ಸಾಲದ ಸಮಸ್ಯೆ ಇತ್ತು ಅಂತಂದರೆ ವಿಮುಕ್ತಿಯನ್ನು ಪಡಿಬಹುದಾಗಿದೆ. ಇದರ ಜೊತೆ ನೋಡಿ, ಮನೆಯ ಮುಂಭಾಗದಲ್ಲಿ ಒಂದು ದಾಳಿಂಬೆ ಗಿಡವನ್ನು, ಬಲಭಾಗದಲ್ಲಿ ದಾಳಿಂಬೆ ಗಿಡವನ್ನು ನೆಡಬೇಕು ಅಂತ ಹೇಳುತ್ತೆ. ನೋಡಿ, ಇದರಿಂದ ಏನಾಗುತ್ತೆ, ಧನದ
ತೊಂದರೆಗಳಾಗ ಹಣದ ಏನಾದರೂ ಅಭಾವ ಇದ್ದು ಹಣಕಾಸಿನ ವಿಚಾರವಾಗಿ ತೊಂದರೆಗಳು ಅನುಭವಿಸ್ತಾ ಇದ್ದರೆ, ವ್ಯಾಪಾರ ಉದ್ಯೋಗ ಚೆನ್ನಾಗಿ ನೋಡಿ, ಕೆಲವೊಬ್ರು ಹೇಳ್ತಾರೆ ವ್ಯಾಪಾರ ತುಂಬ ಚೆನ್ನಾಗಾಗಿರುತ್ತೆ, ಆದರೆ ಅವರಿಗೆ ಹಣನೇ ಅವ್ರು ಅಂದ್ಕೊಂಡಿರೋ ಮಟ್ಟಕ್ಕೆ ಏನಾಗುತ್ತೆ, ಹಣದ ಅಂದರೆ ಒಳ ಹರಿವು ಹೆಚ್ಚಾಗಿರಲ್ಲ, ಧನಾಗಮದ ನಿರೀಕ್ಷೆ ಮಾಡಲಿಕ್ಕಾಗಿರಲ್ಲ, ಹಣ ಅವ್ರಿಗೆಲ್ಲ ಲಾಭಾಂಶ ಕಡಿಮೆ ಆಗಿರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇತ್ತು ಅಂತಂದರೆ ನೋಡಿ, ಅವಶ್ಯಕವಾಗಿ ತಿಳ್ಕೋಬೇಕು. ದಾಳಿಂಬೆ ಗಿಡವನ್ನು ಏನು ಮಾಡಬೇಕು, ಬಲಭಾಗದಲ್ಲಿ ಆ ಒಂದು ಸಸ್ಯವನ್ನು ನೆಟ್ಟು ಅದನ್ನು ಬೆಳೆಸ್ತಾ ಬರಬೇಕು. ಇದರಿಂದ ಅನುಕೂಲ ಆಗುತ್ತೆ. ಕೆಲವರು ಸಾಮಾನ್ಯವಾಗಿ ಹೇಳ್ತಾ ಇರ್ತಾರೆ, ಇದೇನಿದು ಅದ್ಯಾವುದೋ ಗಿಡಗಳೆಲ್ಲ ಮಾಡ್ತಾ ಇರ್ತಾರೆ, ಅಂದರೆ ಹಣದ ದುಡ್ಡಿನ ಗಿಡ ಅಂತೆಲ್ಲ ಹೇಳ್ತೀವಿ, ಇದೆಲ್ಲ ಬೆಳೆಸ್ತಾ ಇರ್ತಾರಲ್ವ. ಅದೇ ರೀತಿ ದಾಳಿಂಬೆ ಗಿಡಕ್ಕೆ ತುಂಬ ಶ್ರೇಷ್ಠತೆ ಇರುವಂಥದ್ದು. ಈ ಗಿಡವನ್ನು ಬಲಭಾಗದಲ್ಲಿ ಯಾವಾಗ ನಾವು ಅದು ನೆಟ್ಟು ಬೆಳೆಸ್ತಾ ಹೋಗ್ತೀವಿ, ನಮ್ಮ ಮನೆಯಲ್ಲೂ ಕೂಡ ಹಣ ಅದೇ ರೀತಿ ಬೆಳೀತಾ ಹೋಗುತ್ತೆ. ಅದನ್ನು ಮತ್ತು ಕೂಡಿಡುವ ವ್ಯವಸ್ಥೆ ಕೂಡ ನಾವು ಮಾಡ್ಕೊಳ್ತಾ ಬರ್ಬೋದಾಗಿದೆ ಹಣದ ವಿಚಾರವಾಗಿ. ಒಂದು ಕರೆ ಸಿದ್ಧವಾಗಿದೆ. ನಮಸ್ತೆ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ತಮ್ಮ ಹೆಸರು ಹೇಳಿ. ಮೇಡಮ್ ಶ್ವೇತಾ ಅಂತ ಬೆಂಗಳೂರಿಂದ. ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು ಶ್ವೇತಾ? ನಮ್ಮ ಬಗ್ಗೆನೇ ಕೇಳಬೇಕಿತ್ತು. ಓಕೆ, ನಿಮ್ಮ ಡೇಟ್ ಆಫ್ ಬರ್ತ್ ಹೇಳಿ. ನಂದು 1/5/95 ಮೇಡಮ್. 1/5/95. ಓಕೆ, ಹುಟ್ಟಿದ ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, ಕವಡೆ ಶಾಸ್ತ್ರದ ಮೂಲಕ ಗುರುಜಿಯವರು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ನೀಡ್ತಾರೆ. ಗುರುಜಿಯವರ ಹತ್ರ ಮಾತನಾಡಿ. ಸರಿ ಮೇಡಮ್. ನಮಸ್ತೆ ಅಮ್ಮ, ಹೇಳಿ. ನಿಮಗೆ ನಕ್ಷತ್ರ ಗೊತ್ತಿದೆಯಮ್ಮ? ಇಲ್ಲ ಗುರುಜಿ, ಗೊತ್ತಿಲ್ಲ. ಮಕರ ರಾಶಿ ಅಂತ ಗೊತ್ತು ಅಷ್ಟೇ. ಮಕರ ರಾಶಿನಾ? ಶ್ವೇತಾ ಅಂತ ಹೆಸರು. ಏನು ಪ್ರಶ್ನೆ ಕೇಳಬೇಕಿತ್ತಮ್ಮ? ಅದೇ ನಮ್ದು ಸಾಲ ಸ್ವಲ್ಪ ಇದೆ ಗುರುಜಿ, ನಮ್ಮ ಯಜಮಾನ್ರದು. ಅದು ಒಬ್ರು ಕೊಡ್ಬೇಕು ನಮ್ಗೆ ದುಡ್ಡು, ಅದು ಯಾವಾಗ ಕೊಡ್ತಾರೆ ಅಂತ ಕೇಳೋಣ ಅಂತ ಗುರುಜಿ. ನೋಡಿ, ಹಣದ ವಿಚಾರವಾಗಿ ನಿಮಗೆ ಸಮಸ್ಯೆನೋ ನೋಡಿ, ನಾಳೆ ಶುಕ್ರವಾರ ಇರೋದ್ರಿಂದ ಒಂದು ಕೆಲಸ ಮಾಡಮ್ಮ, ಒಂದು ಕಲ್ಲುಪ್ಪು ತಗೊಂಡು ಒಂದು ತಟ್ಟೆಯಲ್ಲಿ ಕಲ್ಲುಪ್ಪು ಹಾಕಿ ಅದರಲ್ಲಿ ಒಂದು ಮಣ್ಣಿಂದು ದೀಪವನ್ನು ಇಡಬೇಕು. ದೀಪ ಹಚ್ಚಿಬಿಟ್ಟು ನಾಳೆ ಶುಕ್ರವಾರ ಒಂದು ಸಂಕಲ್ಪವನ್ನು ಮಾಡಿ, ಈ ಥರ ಸಾಲ ಬಾಧೆಯಿಂದ ಯಾರಿಗೂ ಕೊಟ್ಬಿಟ್ಟು ಹಣ ಕಳ್ಕೊಂಡಿದ್ರೆ ಅಥವಾ ಅವ್ರು ಕೊಡ್ತಾ ಇಲ್ಲ ಅಂತಂದರೆ ಇದಕ್ಕೆ ಏನು ಪರಿಹಾರ ಅಂತಂದರೆ, ಒಂದು ಸಂಕಲ್ಪವನ್ನು ಮಾಡಿ ಶುಕ್ರವಾರ, ನಾಳೆ ಪೌರ್ಣಿಮೆ, ತುಂಬ ಒಳ್ಳೆ ದಿನ ನೋಡಿ, ತುಂಬ ನೀವು ಕಾಲ್ ಮಾಡಿರೋದು ತುಂಬ ಅನುಕೂಲ ಆಗಿದೆ. ಇವತ್ತು ಪೌರ್ಣಿಮೆ ದಿನ ಬಂದಿದೆ, ನಾಳೆ ಶುಕ್ರವಾರ, ತುಂಬ ಒಳ್ಳೆ ದಿನ. ನಿಮಗೆ ಹಣದ ವಿಚಾರವಾಗಿ ಎಷ್ಟೇ ಕಷ್ಟ ಆಗ್ತಾ ಇತ್ತು, ಮನೆಯಲ್ಲಿ ಹಣದ ವಿಚಾರ ಜೊತೆ ಏನಾದರೂ ಆರೋಗ್ಯ ಸಮಸ್ಯೆಗಳು ಕೂಡ ಇರುತ್ತೆ, ಆರೋಗ್ಯ ಸಮಸ್ಯೆಗಳಿಗೂ ಕೂಡ ನೀವು ಪರಿಹಾರವನ್ನು ಕಂಡುಕೊಳ್ಬೋದಾಗಿದೆ. ನಾಳೆ ಬೆಳಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ಕೂಡ, ಅಂದರೆ ಬೆಳಗ್ಗೆ ನೀವು ಸ್ನಾನ ಮಾಡ್ಕೊಂಡು ಯಾವ ಟೈಮಾದರೂ ಆಯಿತು, ನೀವು ಅದಕ್ಕೇನು ಸಮಯ ಅಂತ ಏನಿಲ್ಲ, ಬೆಳಗ್ಗೆ ಏನು ಪೂಜೆ ಮಾಡ್ತೀರಾ ಆ ಒಂದು ಸಮಯದಲ್ಲಿ ಒಂದು ದೀಪಾರಾಧನೆ, ಒಂದು ಉಪ್ಪಿನ ಮೇಲೆ ಮಣ್ಣಿನ ದೀಪ ಇಟ್ಟು ಪೂಜೆ ಮಾಡಬೇಕು. ಮತ್ತು ಸಾಯಂಕಾಲ ಅದೇ ದೀಪನ ಸಂಜೆ ಮತ್ತೆ ಪ್ರಜ್ವಲನ ಮಾಡಿ ಆ ಉಪ್ಪನ್ನು ನೀರಿಗೆ ಬಿಡಿ. ನಿಮ್ಗೆ ಅನುಕೂಲ ಆಗುತ್ತೆ. ಯಾವುದೇ ರೀತಿಯ ಋಣಬಾಧೆ ಇದ್ದರೂ ಕೂಡ ನಿಮಗೆ ಅದು ಅನುಕೂಲ ಆಗುವಂತಹ ವ್ಯವಸ್ಥೆ ಕೂಡ ಆಗುತ್ತಮ್ಮ. ಒಳ್ಳೆಯದಾಗಲಿ. ಪಂಚಾಂಗ, ದ್ವಾದಶ ರಾಶಿಗಳ ಫಲಾನುಫಲಗಳು ಸೇರಿದಂತೆ ಸಾಕಷ್ಟು ವಿಚಾರಗಳ ಬಗ್ಗೆ ಗುರುಜಿಯವರು ಮಾಹಿತಿಯನ್ನು ನೀಡಿದರು. ಧನ್ಯವಾದಗಳು ಗುರುಗಳೇ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಶ್ರೀಮತೇ ರಾಮಾನುಜಾಯ ನಮಃ. ಇದಾಗಿತ್ತು ಇವತ್ತಿನ ಬೃಹತ್ ಜಾತಕಂ ನೇರ ಪ್ರಸಾರ ಕಾರ್ಯಕ್ರಮ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.